ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುರೇಶ್ ಅಡಗಲು. ಈ ದಿನ ನಿಮ್ಮ ಹತ್ರ ಒಂದು ಸುಂದರವಾದ ಕಥೆಯನ್ನು ಹಂಚ್ಕೋಬೇಕಂತೇಳಿ ಬಂದಿದ್ದೀನಿ. ಬಹಳಷ್ಟು ದಿನ ಇದು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇತ್ತು, ಆದರೆ ಇವತ್ತು ನಿಮ್ಮೆದುರಿಗೆ ಅದನ್ನು ಹೇಳೋಣ ಅಂತ ಬಂದೆ. ಎಲ್ಲರ ಜೀವನದಲ್ಲೂ ಕೂಡ ಒಂದು ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥದ್ದು ಬಹಳ ಕೊರಿತಾ ಇರ್ತದೆ. ಅಂತಹ ಆಸೆ ಯಾರಿಗಿರಲ್ಲ ಹೇಳಿ. ಇದೇ ರೀತಿ ನಮ್ಮ ದ ಗ್ರೇಟ್ ಜಗತ್ತನ್ನು ಗೆಲ್ಲಬೇಕು ಅಂತ ಹೊರಟಂಥ ಅಲೆಕ್ಸಾಂಡರ್ ಒಂದು ಕಥೆಯನ್ನು ನಾನು ನಿಮಗೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ದ ಗ್ರೇಟ್ ಅಲೆಕ್ಸಾಂಡರ್ ಭಾರತಕ್ಕೆ ದಂಡೆತ್ತಿ ಹೊರಟಂಥ ಸಂದರ್ಭದಲ್ಲಿ ಒಂದು ಕಡೆ ಅವನು ಬರುವಾಗ ಒಬ್ಬರು ಋಷಿ ಅವನಿಗೆ ಸಿಗ್ತಾರೆ. ಅವ್ರು ಸಿಕ್ಕು ಹೇಳ್ತಾರೆ, ಭಾರತದಲ್ಲಿ ಒಂದು ಸುಂದರವಾದಂಥ ಒಂದು ಸ್ಥಳ ಇದೆ, ಆ ಸ್ಥಳದಲ್ಲಿ ಒಂದು ಬಾವಿ ಇದೆ, ಅಲ್ಲಿ ನೀನು ಹೋಗಿ ಆ ಬಾವಿಯ ನೀರನ್ನು ಕುಡಿದ್ರೆ ನೀನು ಅಮರನಾಗ್ತೀಯ, ಯಾವತ್ತೂ ಕೂಡ ಸಾಯೋದೇ ಇಲ್ಲ, ಸಾವು ಬರದೇ ಇರುವಂತಹ ಒಂದು ಅಮರತ್ವವನ್ನು ನೀನು ಪಡಿತೀಯ ಅಂತೇಳಿ ಆ ಸನ್ಯಾಸಿ ಆ ಅಲೆಕ್ಸಾಂಡರ್ಗೆ ಹೇಳ್ತಾನೆ. ಬೇಕಾಗಿದ್ದಿಷ್ಟೇ ಅಲ್ವಾ ಅಲೆಕ್ಸಾಂಡರ್ಗೆ? ಜಗತ್ತು ಗೆಲ್ಲಿ ಹೊರಟಂಥವನಿಗೆ ಆಯುಸ್ಸು ಕೂಡ ಜಾಸ್ತಿ ಬೇಕಾಗುತ್ತಲ್ವ. ಆ ಆಸೆ ಅವನಲ್ಲಿ ಚಿಗುರುಡಿಯಿತು. ಅಲ್ಲಿಂದ ಅವನು ದಿಗ್ವಿಜಯವನ್ನು ಯಾವ ರೀತಿ ಸಾಧಿಸಕ್ಕೆ ಹೊರಟನೋ ಅದೇ ರೀತಿಯಲ್ಲಿ ಆ ಬಾವಿಯನ್ನು ಕೂಡ ಹುಡುಕಬೇಕು ಅನ್ನೋದು ಅವನ ಮಹದಾಸೆಗಳಲ್ಲಿ ಒಂದಾಗಿತ್ತು. ಹಾಗೆ ಮುಂದೆ ಹೊರಡ್ತಾ ಕೊನೆಗೊಂದು ದಿನ ಆ ಬಾವಿ ಸಿಕ್ಕೇ ಬಿಡ್ತು. ಆ ಬಾವಿ ಸಿಕ್ಕಾಗ ಅವನಿಗಾದಂಥ ಸಂತೋಷ, ಆನಂದ ಅಷ್ಟಿಷ್ಟಲ್ಲ, ಅದೇ ಬಾವಿ ತನಗೆ ಅಮೃತತ್ವವನ್ನು, ತನಗೆ ಸಾವನ್ನೇ ಜಯಿಸುವಂಥ ಶಕ್ತಿಯನ್ನು ತಂದು ಕೊಡುವ ಬಾವಿ ತನ್ನ ಕಣ್ಣು ಮುಂದೆ ಇದೆ ಎಂದಾಗ ಅವನಿಗಾದಂಥ ಖುಷಿ ಅಸದಳವಾದಂಥದ್ದು. ಹಾಗೆ ನಿಧಾನಕ್ಕೆ ಆ ಬಾವಿಯ ಒಳಗಡೆ ಅವನು ಇಳಿದಾಗ ತನಗೋಸ್ಕರ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟಂತಹ ತನ್ನ ಎಲ್ಲ ಸೈನಿಕರನ್ನೂ ಕೂಡ ಅವನು ಆ ಬಾವಿಯ ದಡದ ಮೇಲೆ ಬಿಟ್ಟು ತಾನೊಬ್ಬನೇ ಇಳಿತಾನೆ. ನೋಡಿ, ಮನುಷ್ಯ ಎಷ್ಟು ಸ್ವಾರ್ಥಿ ಅಲ್ವಾ. ತನಗೋಸ್ಕರ ಪ್ರಾಣ ಬಿಡುವಂತಹ ತನ್ನ ಸೈನಿಕರಿಗೂ ಕೂಡ ಆ ಒಂದು ಬಾವಿಯ ನೀರನ್ನು ಕೊಡದೆ ಅವನು ಅವರನ್ನು ಮೇಲೆ ನಿಲ್ಲಿಸಿ ತಾನು ಮಾತ್ರ ಬಾವಿ ಒಳಗೆ ಇಳಿತಾನೆ. ಇಳಿದ್ಬಿಟ್ಟು ಇನ್ನೇನು ದಿಗ್ವಿಜಯವನ್ನು ಸಾಧಿಸಿದೆ, ನಾನಿನ್ನು ಜೀವನದಲ್ಲಿ ಎಲ್ಲವೂ ಕೂಡ ನನಗೆ ಲಭಿಸ್ತು ಅನ್ನುವ ಮಟ್ಟಿಗೆ ಅವನು ಆ ಬಾವಿಯಿಂದ ನೀರನ್ನು ತೆಗೆದು ಬೊಕ್ಸೆಯಿಂದ ಇನ್ನೇನು ಕುಡಿಬೇಕು ಅಂತ ಮೇಲಕ್ಕೆತ್ತಿದಾಗ ಅದೇ ಬಾವಿಯ ದಡದ ಮೇಲೆ ಒಂದು ಕಾಗೆ ಕುಳಿತಿರುತ್ತೆ. ಆ ಕಾಗೆಯನ್ನು ನೋಡಿದಾಗ ಅವನಿಗೆ ಆಶ್ಚರ್ಯ ಆಗ್ತದೆ. ಏನು ಇಷ್ಟು ನಿರ್ಜನವಾದಂತಹ ಜಾಗದಲ್ಲಿ ಇಂತಹದ್ದೊಂದು ಕಾಗೆ